ನಾಳೆ ಆಗಿದೆ, ಬರುತ್ತವೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಈ ದಿನ, ಈ ಕ್ಷಣ ಆನಂದಿಸಿ, ಹಾಗೆ ಸಂತೋಷದಿಂದಾಗ ಇರಿ. ಜೀವನವು ಒಂದು ಪೀಳಿಗೆಯಾಗಿದೆ ಇರುತ್ತದೆ ಮತ್ತು ಒಳ್ಳೆಯ ಹೆಸರು ಶಾಶ್ವತವಾಗಿ ಇರುತ್ತದೆ. ಸ್ವತ್ತುಗಳಲ್ಲ, ಹೆಸರು ಗಳಿಸುತ್ತಾರೆ. ಜೀವನವೇ, ನೀವು ಒಂದು ಸ್ಥಳದಲ್ಲಿ ನಿಲ್ಲಿಸಿದರೆ ನೀರು ಕೊಳಕು ಆಗುತ್ತದೆ ಮತ್ತು ಜೀವನವು ಹಾಗೆಯೇ. ಬದಲಾವಣೆಗೆ ಸಿದ್ಧವಾದಾಗ ಹೊಸ ಪ್ರಪಂಚವನ್ನು ನೋಡಬಹುದು. ಸಂತೋಷ ಆಗಿದೆ. ನಮ್ಮ ವಿಷಯಗಳನ್ನು ಹಂಚಿಕೊಳ್ಳಲು ಆಯ್ಕೆ ಮಾಡಿದ ಮನುಷ್ಯನ ಮೇಲೂ ಸಹ ಅವಲಂಬಿತವಾಗಿದೆ. ಒಳ್ಳೆಯ ಜನರು ಯಾವಾಗಲೂ ಹಠಮಾರಿಗಳಾಗಿರುತ್ತಾರೆ, ಏಕೆಂದರೆ ಅವರಿಗೆ ಹೇಗೆ ವರ್ತಿಸಬೇಕು ಎಂದು ತಿಳಿದಿಲ್ಲ. ಅವರನ್ನು ಅರ್ಥ ಮಾಡಿಕೊಳ್ಳಿ. ಕೋಪ ಆಗಿದೆ, ಅದು 10 ರೋಗಗಳನ್ನು ತೊಂದರೆ. ಮುಗುಳ್ನಗೆ ಆಗಿದೆ, 1000 ರೋಗಗಳು ಗುಣಪಡಿಸುತ್ತದೆ. ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಪ್ರತಿಯೊಬ್ಬ ವ್ಯಕ್ತಿ ಒಂದು ಕನ್ನಡಿಯಂತೆ, ಏಕೆಂದರೆ ನಾವು ಅದರಲ್ಲಿ ನಮ್ಮನ್ನು ನೋಡುತ್ತೇವೆ. ಅಥವಾ ಇಲ್ಲವಾ? ನಿಮ್ಮ ಜೀವನ ಪುಸ್ತಕ ಎಲ್ಲರಿಗೂ ತಿಳಿಯಬೇಡ, ಏಕೆಂದರೆ ನಿಮ್ಮ ಭಾಷೆ ಕೆಲವರಿಗೆ ಮಾತ್ರ ಅರ್ಥವಾಗುತ್ತದೆ. ಮನುಷ್ಯನಿಗೆ ಒಂದೇ ನಾಲಿಗೆ ಇದ್ದು ಆದರೆ 2 ಕಿವಿಗಳಿವೆ. ಇದರ ಅರ್ಥ ಏನೋ ಗೊತ್ತಾ? ಕಡಿಮೆ ಮಾತನಾಡಿ, ಹೆಚ್ಚಾಗಿ ಆಲಿಸಿ. ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಭಾವಿಸುತ್ತೇನೆ. ಹಣದ ಉಳಿತಾಯಕ್ಕಿಂತ ಪದಗಳನ್ನು ನಿಯಂತ್ರಿಸುತ್ತಾನೆ ಅವರು. ಅತ್ಯಂತ ಶ್ರೀಮಂತ ವ್ಯಕ್ತಿ. ಅನೇಕ ಜನರ ಜೀವನದಲ್ಲಿ ಸೋಲುತ್ತದೆ ಎಂದರೆ ಶಕ್ತಿ ಇಲ್ಲದೆ ಅಲ್ಲ, ಸುಳ್ಳು ಹೇಳಲು ಸಾಧ್ಯವಿಲ್ಲ ಎಂದು ಅಲ್ಲದೆ ಮೋಸ ಮಾಡುವಂತಿಲ್ಲ. ಶಿಕ್ಷಣವು ಬುದ್ಧಿವಂತಿಕೆ ಮತ್ತು ಜ್ಞಾನವಾಗಿದೆ. ಇದು ಬಾವಿಯಲ್ಲಿ ನೀಲಿಯಂತಿದೆ. ಅಕ್ಷಯ ನಿಧಿಗಳು ಎಷ್ಟು ಬಳಸಲಾಗಿದೆ, ಅವರು ಹೋಗುತ್ತಲೇ ಇರುತ್ತಾರೆ. ರೆಕ್ಕೆಗಳ ಬಂಧ ಅಂದರೆ ಹಾರುವುದು ತಪ್ಪಲ್ಲ, ಆದರೆ ರೆಕ್ಕೆಗಳಿಗೆ ಜೀವ ಕೊಟ್ಟವರು ಬಿಟ್ಟುಕೊಡಿ ಹಾರಲು ಖಂಡಿತ ತಪ್ಪು. ಈ ಪ್ರಪಂಚದಲ್ಲಿ ಒಂದು ಹುಡುಗಿ, ಯಾವುದೇ ಹುಡುಗ ಅವರು ತನ್ನ ತಂದೆಗಿಂತ ಹೆಚ್ಚು ಪ್ರೀತಿಸಲು ಸಾಧ್ಯವಿಲ್ಲ. ಯಶಸ್ಸು ಅಂದರೆ ಯಾವಾಗಲಾದರೂ ನಮ್ಮಲ್ಲಿ ಉತ್ತಮ ಶಿಕ್ಷಕರು ಇರಬೇಕು. ನೀವು ಏನೋ, ನಿಮಗೆ ಯಾರು ಏನೋ. ಸೋಲು ಮಾತ್ರ ಜೀವನದಲ್ಲಿ ಉತ್ತಮ ಶಿಕ್ಷಕ. ಒಂದು ಸೋಲು ಮಾತ್ರ ಮನುಷ್ಯನಲ್ಲಿ ಉತ್ಸಾಹ, ಅಂದರೆ ಹಗಲು ಬೆಲೆಯಲ್ಲಿ ಒಲಿಯುತ್ತದೆ. ಮೇಲಾಗಿ ಮನುಷ್ಯನಲ್ಲಿ ನಿರಂತರವಾಗಿ ಪವಿತ್ರತೆಯನ್ನು ತುಂಬುತ್ತದೆ. ಮರೆ ಮಾಡಿ ಏನು ಮಾಡುತ್ತೀರಿ? ನೀವು ಹೇಗೆ ತೆಗೆದುಕೊಳ್ಳುತ್ತೀರಿ? ಎಲ್ಲಿ ತೆಗೆದುಕೊಳ್ಳುತ್ತೀರಿ? ಶವವನ್ನು ಮುಚ್ಚುವ ಬಟ್ಟೆ, ಪಾಕೆಟ್ ಕೂಡ ಇಲ್ಲಲ್ಲ. ಪವಾಡ ಸಂಭವಿಸಿದಾಗ ಯಾರೂ ಗುರುತಿಸಲು ಸಾಧ್ಯವಿಲ್ಲ. ಅದು ಸಂಭವಿಸಿದ ನಂತರ ಯಾರೆಂದು ಗುರುತಿಸುವ ಅಗತ್ಯವಿಲ್ಲ. ಒಂದು ಮನುಷ್ಯ ಸತ್ತರೆ ಆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲರಿಗೂ ಗೊತ್ತಾಗಲಿದೆ. ಆದರೆ ಮನಸ್ಸು ಸತ್ತರೆ ಆ ಮನುಷ್ಯನನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಗೊತ್ತಿಲ್ಲ. ಗಾಯವು ಪ್ರತಿಯೊಬ್ಬರ ಹೃದಯದಲ್ಲಿದೆ. ಬೆಂಕಿ ಎಚ್ಚರಗೊಳ್ಳುತ್ತಾನೆ. ಕೆಲವರು ಅದನ್ನು ಕಣ್ಣೀರು ಎಂದು ನೋಡುತ್ತಾರೆ, ಇತರರು ಮಾತ್ರ ಸ್ಮೈಲ್ ರೂಪದಲ್ಲಿ ಮರೆಮಾಡಲಾಗಿದೆ. ಆಮೆಯನ್ನು ನೆಲದ ಮೇಲೆ ಬಿಟ್ಟರು,
ಅದರ ವೇಗದಲ್ಲಿ ದೋಷವನ್ನು ಕಂಡುಹಿಡಿಯುತ್ತದೆ. ಆದರೆ ಅದರ ನೀರಿನಲ್ಲಿ ಬಿಟ್ಟರೆ ನಾವು ಹಿಡಿಯಬಹುದೇ? ಅದು ಇರಬೇಕಾದ ಸ್ಥಳದಲ್ಲಿ ಇದ್ದರೆ ಎಲ್ಲರೂ ಶ್ರೇಷ್ಠರು. ಒಂದು ಒಳ್ಳೆಯ ಮನುಷ್ಯ ಹಾಳಾಗಿದೆ ಅಂದರೆ ತುಂಬ ಜನ ಕೆಟ್ಟ ಜನರು ಒಂದಾಗಿದ್ದಾರೆ ಎಂದ ಅರ್ಥ. ಅವಕಾಶವನ್ನು ಅವಲಂಬಿಸಿ ಹೊಡೆಯುವವರು ನಮ್ಮ ಸುತ್ತ ತುಂಬ ಜನರಿದ್ದಾರೆ. ಜಾಗರೂಕರಾಗಿರಿ. ಕೆಲಸವನ್ನು ಪ್ರೀತಿಸಿ. ಸೋಲು ಗೆಲುವಿನ ಮಹತ್ವವನ್ನು ಬಿಟ್ಟುಬಿಡಿ. ಮನಸ್ಸು ಶುದ್ಧವಾಗುತ್ತದೆ. ಜೀವನವು ಸಂಪೂರ್ಣವಾಗುತ್ತದೆ. ಯಶಸ್ಸು ಯಾವಾಗ? ತೆಗೆದುಕೊಳ್ಳಲು ಮುಂಚಿತವಾಗಿ ಯೋಜನೆಯಲ್ಲಿ ನಾವು ಅವಲಂಬಿತವಾಗಿದೆ. ಯೋಚಿತವಲ್ಲದ ಕೆಲಸ ವಿಫಲಗೊಳ್ಳಲು ಕಾರಣವಾಗುತ್ತದೆ. ಟೀಕಿಸುವ ಮತ್ತು ಅಪಮೌಲ್ಯಗೊಳಿಸುವ ಬದಲು ವಿಶ್ಲೇಷಿಸಿ ಸರಿಪಡಿಸುವುದು ಉತ್ತಮ. ಸರಿಯಾಗಿದ್ದರೆ ಪ್ರಶಂಸಿಸಿ ಮತ್ತು ಪ್ರೋತ್ಸಾಹಿಸಿ. ಅತ್ಯುತ್ತಮ ಗುಣಲಕ್ಷಣಗಳು. ನಿರ್ಲಕ್ಷ್ಯ ಎಂಬ ಮಾತು ಚಿಕ್ಕದು, ಆದರೆ ಅದರಿಂದ ಉಂಟಾದ ಗಾಯ ಮಾತ್ರ ಊಹೆಗೂ ನಿಲುಕದ. ಅದಕ್ಕೆ ಏನು, ಯಾರಿಗೆ, ಎಂದಿಗೂ ನಿರ್ಲಕ್ಷ್ಯ ಮಾಡಬೇಡಿ. ಎಷ್ಟು ಒಳ್ಳೆಯ ಮಾತುಗಳಲ್ಲಿ ನಿಮಗೆ ಯಾವ ಮಾತು ಇಷ್ಟ ಕೆಳಗೆ ಕಮೆಂಟ್ ಮಾಡಿ. ಅಲ್ಲದೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ವಿಡಿಯೋಗೆ ಲೈಕ್ ಮಾಡಿ. ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.